ಕಾರ್ಕಳ ಶಾಸಕರಾದ ಶ್ರೀ ವಿ ಸುನಿಲ್ ಕುಮಾರ್ ಅವರ ಹತ್ರ ಏನಾದ್ರು ಇದ್ರ ಬಗ್ಗೆ ನೀವು ಚರ್ಚಿಸಿದ್ದೀರಾ? ಇದ್ರ ಕುರಿತಾಗಿ ಏನಾದ್ರು ಮಾತಾಡಿದ್ದೀರಿ ಸರ್? ಇದರ ಬಗ್ಗೆ ನಾವು ಸುನಿಲ್ ಕುಮಾರ್ ಹತ್ರ ಸಹ ಮಾತಾಡಿದ್ವಿ. ಅದು ಪೊಲೀಸ್ ಇಲಾಖೆಗೆ ಮಾತಾಡಿ ಆದಷ್ಟು ಜಾಸ್ತಿ ಏನು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅದನ್ನು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರಕ್ಕೆ ಒಂದು ಮನವಿ ಏನಂದರೆ, ಇಷ್ಟು ಕಡೆಯಲ್ಲಿ ಅತ್ಯಾಚಾರಗಳು ನಡೀತಾ ಇದೆ, ಇದನ್ನು ದೊಡ್ಡ ಮಟ್ಟದಲ್ಲಿ ಖಂಡಿಸಿ ಆದಷ್ಟು ಇವರಿಗೆ ಗಲ್ಲು ಶಿಕ್ಷೆ ಸಿಕ್ಕೋ ಥರ ಮಾಡಬೇಕು. ಯಾಕಂದರೆ ಇಡೀ ದೇಶದಾದ್ಯಂತ ಅಲ್ಲಲ್ಲಿ ಅತ್ಯಾಚಾರಗಳಾಗ್ತಾಯಿದೆ. ಫಸ್ಟ್ ಟೈಮ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳದಲ್ಲಿ ಫಸ್ಟ್ ಟೈಮ್ ಆಗಿರೋದು. ಈ ಥರ ಇದೇ ಲಾಸ್ಟ್ ಆಗಬೇಕು, ಇದು ಫಸ್ಟ್ ಆಗಿದೆ, ಇದೇ ಲಾಸ್ಟ್ ಆಗಬೇಕು. ಯಾವ ಅದರಲ್ಲಿ ಹುಡುಗಿಯರಿಗೆ ಆಗಲಿ ಹೆಣ್ಣು ಮಕ್ಕಳಿಗೆ ಯಾವ ತೊಂದರೆ ಆಗದಾಗೆ ನಮ್ಮ ಸರ್ಕಾರ ಗಮನ ತಗೊಳ್ಬೇಕು. ಈ ಥರ ಎಲ್ಲೂ ಆಗಬಾರ್ದು, ಇನ್ನು ಇದೇ ಲಾಸ್ಟ್ ಆಗಿರಬೇಕು. ಆ ಥರ ಒಂದು ಅವ್ರಿಗೆ ಗಲ್ಲು ಶಿಕ್ಷೆ ಒಂದು ಒಬ್ಬೊಬ್ಬರಿಗೆ ಕೊಟ್ಟರೆ ಈ ಥರ ಇನ್ನು ಯಾವಾಗ ಆಗೋದಿಲ್ಲ. ಅವ್ರನ್ನ ಯಾವ ರೀತಿಯಲ್ಲಿ ಬಿಡುಗಡೆ ಮಾಡಬಾರ್ದು, ಯಾವ ಜಾಮೀನಲ್ಲಿ ಆ ಥರ ಬಿಡುಗಡೆ ಮಾಡಬಾರ್ದು. ಇಂಥ ಅವರೇ ಮಾಡಿದೆ ಅಂತ ಗೊತ್ತಾದ ಕೂಡಲೇ ಅವರನ್ನು ಗಲ್ಲು ಶಿಕ್ಷೆ ಮಾಡುವಂಥ ಒಂದು ಕಾರ್ಯವನ್ನು ಸರ್ಕಾರ ಮಟ್ಟದಲ್ಲಿ ಇದನ್ನು ತಗೊಳ್ಬೇಕು. ಕಾರ್ಕಳದಲ್ಲಿ ನಡೀತಿರುವಂಥ ಡ್ರಗ್ಸ್ ದಂಧೆ ಬಗ್ಗೆ ನಿಮಗೆ ಏನಾದರೂ ಐಡಿಯಾ ಉಂಟಾ ಸರ್? ಕಳೆದ ಒಂದು 7-8 ವರ್ಷಗಳಿಂದ ಸ್ವಲ್ಪ ಮಟ್ಟಿನ ಮಾಹಿತಿಗಳು ಬರ್ತಾಯಿತ್ತು. ಅದು ಸರ್ಕಾರದ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಕಾಲೇಜ್ ಕ್ಯಾಂಪಸ್ಗಳಲ್ಲೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಖಂಡಿತವಾಗ್ಲೂ ಇದು ತುಂಬ ಒಂದು ದುಷ್ಟ ಚಟುವಟಿಕೆಗಳಿಗೆ ಈ ಡ್ರಗ್ಸ್ ಮಾಫಿಯಾನೇ ಒಂದು ದೊಡ್ಡ ಪ್ರೇರಣೆ ಅಂತ ನಮಗೆ ಅನಿಸ್ತಾ ಇದೆ. ಈ ಕೇಸಿಗೂ ಡ್ರಗ್ಸಿಗೂ ಸಂಬಂಧ ಇದೆ ಅಂತ ವಿಷಯ ಬರ್ತಾ ಇದೆ, ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಇದೆ. ಆ ಹುಡುಗಿಯ ಬ್ಲಡ್ ಸ್ಯಾಂಪಲ್ನಲ್ಲಿ ಏನು ಬಂದಿರುವಂಥ ಡ್ರಗ್ಸ್ ಇದೆ ಅನ್ನುವಂಥ ಮಾಹಿತಿ ಬಂದಿದೆಯೋ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಡ್ರಗ್ಸ್ ಮಾಫಿಯಾವನ್ನು ಖಂಡಿತವಾಗ್ಲೂ ಮಟ್ಟ ಹಾಕಬೇಕನ್ನೋದೇ ನಮ್ಮ ಒತ್ತಾಯ. ಯಾಕಂದರೆ ಅದೇ ಆ ಡ್ರಗ್ಸ್ನಿಂದಲೇ ಇಂಥ ಒಂದು ಕೃತ್ಯ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಇದು ನಮ್ಮ ಬೋವಿ ಸಮಾಜದ ಅಧ್ಯಕ್ಷರ ಮಾತಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ರಿಪೋರ್ಟರ್ ನಿಹಾಲ್ ಶೆಟ್ಟಿ, ನಮ್ಮೂರು ಎಕ್ಸ್ಪ್ರೆಸ್. ನಮ್ಮೂರು ಎಕ್ಸ್ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.